ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶಾ ಡಿಸೈನೇ. ಸೊ ವಿತೌಟ್ ಕುಚ್ಚು ಇದು ಸ್ವಲ್ಪ ಪ್ಯಾಚಸ್ ಥರ ಮಾಡ್ಕೋಬೇಕು. ಇದ್ರದ್ದು ರಿಲೇಟೆಡ್ ಡಿಸೈನು ಅಂದರೆ ಸೇಮ್ ಡಿಸೈನೇ ತೋರಿಸಿದ್ದೆ, ಬಟ್ ಇದು ಕೌಂಟ್ನಿಂಗ್ಸ್ ಚೇಂಜ್ ಫ್ರೆಂಡ್ಸ್, ಸೈಜು ಮತ್ತು ಡಿಫ್ರೆಂಟಾಗಿ ಬರುತ್ತೆ. ಸೊ ಇದು ಸೆಲ್ಫ್ ಕಲರ್ ಸ್ಯಾರಿ, ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬಂದಿದೆ. ಸೊ ಕಾಂಟ್ರಾಸ್ಟ್ ಕಲರೇ ನಾನು ಥ್ರೆಡ್ ತೊಗೋತಾ ಇದ್ದೀನಿ. ಇದು ಫುಲ್ ಸೆಲ್ಫ್ ಕಲರ್ ಸ್ಯಾರಿ. ಇದು ಸಿಲ್ವರ್ ಜರಿ ಇದೆ, ಅದಕ್ಕೆ ಸಿಲ್ವರ್ ಬೀಡ್ಸ್ನ ತೊಗೊಳ್ಳೋಣ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10ನೇ ನಂಬರ್ ನೀಡಲ್ಲಿ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, 9 ಆದರೂ ನಡೆಯುತ್ತೆ. 9 ಆದರೆ ಸ್ವಲ್ಪ ಬೀಡ್ಸ್ಗೆಲ್ಲ ಕಷ್ಟ ಆಗುತ್ತೆ. ಸೊ 10 ನಂಬರ್ ನೀಡಲ್ ಕರೆಕ್ಟಾಗಿರುತ್ತೆ ನೋಡಿ. ಸ್ಟಾರ್ಟಿಂಗು ಗಂಟು ಹಾಕಿ ಇಟ್ಕೊಂಡಿದ್ದೀನಿ, ಅದು ಬಿಟ್ಕೋಬಾರ್ದಂತ. ಸೊ ಈ ರೀತಿ ಒಂದು ರೌಂಡ್ ಮಾಡಿ ಕೆಳಗಡೆ ನೋಡಿ ಈ ಥರ ಬರೋ ಥರ ಮಾಡಿಟ್ಕೊಂಡು ಈ ಥರ ನೀಡಲ್ನ ಹಾಕಿ ಆ ದಾರ ಮಾತ್ರ ತೊಗೋಬೇಕು. ಸೊ ನಾರ್ಮಲ್ ಒಂದು ನಾವು ನಾಟ್ ಹಾಕ್ಕೋಬೇಕು. ಸಿಂಪಲಾಗಿ ನಾಟ್ ಹಾಕ್ತೀವಿ ಅಲ್ವಾ, ಅದನ್ನು ನಾಟ್ ಹಾಕ್ಕೊಂಡು ಇದು ಲೂಪ್ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಫಸ್ಟು ಲೂಪ್ ಕ್ರಿಯೇಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಬೀಡ್ಸ್ನ ಅಂದರೆ ರಿಂಗ್ ಬೀಡ್ ಆಗಲಿ ಬೇರೆ ಥರ ಬೀಡ್ಸ್ ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ನಾವು ಚೈನ್ಸ್ ಹಾಕ್ಕೊಂಡೆ ಅದಕ್ಕೆ ನಾವು ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಈ ಥರ ಲೂಪ್ನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ 8 ಚೈನ್ಸ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಚೈನ್ಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 8 ಚೈನ್ ಹಾಕ್ಕೋಬೇಕು ನೋಡಿ. 3 ಆಯಿತು. ಸ್ವಲ್ಪ ಗ್ರಿಪ್ ಮಾಡಿದ್ರೆ, ಸ್ಟಾರ್ಟಿಂಗ್ ಸ್ವಲ್ಪ ಗ್ರಿಪ್ ಮಾಡಿಬಿಟ್ರೆ ಆಮೇಲೆ ನಿಮಗೆ ಈಸಿ ಆಗುತ್ತೆ. ಸೊ ಆರಾಮ್ಸೆ ಗ್ರಿಪ್ ಸಿಗುತ್ತೆ. ಸೊ 8 ಚೈನ್ಸ್ನ ಹಾಕ್ಕೊಂಡು ನೋಡಿ. 8 ಚೈನ್ ಆಯ್ತಲ್ವಾ. ಫಸ್ಟ್ ಚೈನ್ಗೆ ಫಸ್ಟ್ ಚೈನ್ ನೋಡಿ, ಥ್ರೆಡ್ ಇರುತ್ತೆ ಫಸ್ಟ್ ಚೈನ್ ಮೇಲೇ, ಅಲ್ಲಿಗೆ ನಾನು ನೀಡಲ್ನ ಹಾಕ್ತೀನಿ. ಅಂದರೆ ನಾಟ್ ಆಗಿದ್ದು ಕೆಳಗಡೆನೆ ನಾನು ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬರಬೇಕು. ಅಲ್ಲಿಂದ 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಈ ಥರ ಒಂದು ಲಾಕ್ ಮಾಡಿದ್ರೆ ನಮಗೆ ರೌಂಡಾಗಿ ಇನ್ನೂ ಒಂದು ದೊಡ್ಡದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ನಾನು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋತೀನಿ ಫ್ರೆಂಡ್ಸ್. ದಾರ ಸುತ್ಕೊಂಡು ನಾವು ಇದೇನು ರೌಂಡ್ ಇದೆ ಅಲ್ವಾ, ಆ ರೌಂಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಆ 3 ದಾರನೂ ಸೇರಿ ಒಂದು ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಎಕ್ಸ್ಟ್ರಾ ಥ್ರೆಡ್ಡು ಆ ಥರ ಸೈಡಲ್ಲೇ ಇರಲಿ ಫ್ರೆಂಡ್ಸ್, ಅದನ್ನು ಸೇರಿಸಿ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದನ್ನು ಸೇರಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಈಗ 3 ದಾರ ಇರುತ್ತೆ ಅಲ್ವಾ, 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಈ ಸ್ಟೆಪ್ ಪೂರ್ತಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ. ಈ 8 ಚೈನ್ ಏನು ಮಾಡ್ಕೊಂಡಿದ್ದೀವಿ ಅದು ಪೂರ್ತಿ ಕಂಪ್ಲೀಟ್ ಆಗೋ ಗಂಟ ನಾವು ಹಾಫ್ ಡಬಲ್ ಕ್ರೋಶೆ ಅಂದರೆ ಕೌಂಟಿಂಗ್ಸು 16 ಹಾಕಬೇಕು ಫ್ರೆಂಡ್ಸ್. ಕರೆಕ್ಟಾಗಿ 16 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಈ 8 ಚೈನ್ ಒಳಗಡೆ 16 ಹಾಫ್ ಡಬಲ್ ಕ್ರೋಶೆ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ ನೋಡಿ. ಒಂದು 5 ದಾರ ಆಗ್ತಾ ಇದ್ದಂಗೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ವಾ, ಅದನ್ನು ಸೇರಿಸಿ ನಾನು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಕಟ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಕಂಪ್ಲೀಟ್ ಆದಮೇಲೆ ಗಮ್ ಹಾಕೋದ್ಕಿಂತ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ಆರಾಮಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನಿಮಗೆ. ಗಮ್ ಹಾಕೋಷ್ಟಿರಲ್ಲ ಅದಕ್ಕೆ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ನೋಡಿ, ಲೆಫ್ಟ್ ಥಂಬಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ನಾನು ಈ 8 ಚೈನಿಗೆ 16 ಹಾಫ್ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೋತೀನಿ. ಸೊ ಇದು ಸಿಂಗಲ್ ಕ್ರೋಶೆ ಅಷ್ಟು ಚಿಕ್ಕದಾಗೂ ಬರಲ್ಲ, ಆಮೇಲೆ ವಿಡ್ತ್ ಬಂದು ಹಾಫ್ ಡಬಲ್ ಕ್ರೋಶೆ ಮೀಡಿಯಮ್ ಸೈಜ್ ಬರುತ್ತೆ. ಸೊ ನಾವಿಲ್ಲಿ 16 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಹೋಲ್ ರೌಂಡ್ ಬಂದಿದೆ ಅಲ್ವಾ, ಅದು ಹಾಕಿದ್ಮೇಲೆ ಲಾಸ್ಟಲ್ಲಿ ಸ್ಟಾರ್ಟಿಂಗು ನೋಡಿ, ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ, ಅಲ್ಲೇ ನಾನು ನೀಡಲ್ನ ಹಾಕ್ತೀನಿ. ಒಂದು ಥ್ರೆಡ್ಡಿಗೆ ನೀಡಲ್ನ ಹಾಕಿ ಅದ್ರೊಳಗಡೆಯಿಂದ ದಾರನ ತೊಗೊಂಡು ಬಂದು ಇದ್ರ ಒಳಗಡೆನೂ ದಾರ, ನೀಡಲ್ ಮೇಲೆ ಆಲ್ರೆಡಿ ಥ್ರೆಡ್ ಇದೆ ಅಲ್ವಾ, ಅದ್ರ ಒಳಗಡೆನೂ ತೊಗೋಬೇಕು. ಸ್ಲಿಪ್ ಸ್ಟಿಚ್ ಅಂತೀವಿ ನಾವು ಇದನ್ನು, ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಸೊ ಅದು ಅಟ್ಯಾಚ್ ಮಾಡ್ದಂಗಿರುತ್ತೆ, ಎಕ್ಸ್ಟ್ರಾ ಲಾಕ್ ಬಂದಂಗಿರಲ್ಲ, ಅಟ್ಯಾಚ್ ಮಾಡ್ದಂಗಿರುತ್ತೆ. ಸೊ ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ ಎಕ್ಸ್ಟ್ರಾ ಹಾಕ್ತೀನಿ. ಸೊ ಈ ರೌಂಡ್ ಕಂಪ್ಲೀಟ್ ಆಯ್ತಲ್ವಾ, ಕಂಪ್ಲೀಟಾಗಿ ಅಟ್ಯಾಚ್ ಮಾಡಿದ ತಕ್ಷಣ 2 ಚೈನ್ ಎಕ್ಸ್ಟ್ರಾ ಹಾಕಿ ನಾವು ಬ್ಯಾಕ್ ಸೈಡಿಗೆ ನಾವೇನು ವರ್ಕ್ ಮಾಡಿದ್ವಿ, ಈ ಥರ ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ವಾ, ಅದನ್ನು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟರ್ನ್ ಮಾಡಿಕೊಂಡು ನೋಡಿ 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಸೇಮ್ ಪ್ಲೇಸಲ್ಲಿ ನಮಗೆ ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ 2 ಚೈನ್ ಪಕ್ಕದಲ್ಲಿ, ಎಲ್ಲಿಂದ 2 ಚೈನ್ ಸ್ಟಾರ್ಟ್ ಆಗಿತ್ತು ಅಲ್ಲೇ ಪಕ್ಕದಲ್ಲೇ ನಾನು ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಇರುತ್ತೆ, 2 ದಾರ ಒಂದು ಸತಿ, 2 ದಾರ ಒಂದು ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಮೇಲೆ ಅಂದರೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ನೋಡಿ, ಹೋಲ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ಸೆಕೆಂಡ್ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಹೋಲ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ,
ಫಸ್ಟ್ 2 ದಾರ ಒಂದು ಮಾಡ್ತೀನಿ, ಮತ್ತೆ 2 ದಾರ ಒಂದು ಮಾಡ್ಕೊಳ್ತೀನಿ. ಸೊ ಫಸ್ಟ್ ಹೋಲ್ ಗ್ಯಾಪಲ್ಲಿ 2 ಕಂಬ ಆಯಿತು. ನೆಕ್ಸ್ಟ್ ಸೆಕೆಂಡ್ ಹೋಲ್ ಗ್ಯಾಪಲ್ಲಿ 2 ಕಂಬ ಆಯಿತು. ಇದು ಥರ್ಡ್ ಹೋಲ್ ಗ್ಯಾಪು ಫ್ರೆಂಡ್ಸ್. ಥರ್ಡ್ ಹೋಲ್ ಗ್ಯಾಪಲ್ಲಿ ನಾನು ಒಂದೇ ಕಂಬ ಮಾಡ್ತೀನಿ. ಸೊ 1 ಡಬಲ್ ಕ್ರೋಶೆ, ಇದಷ್ಟೇ ಚೇಂಜು ಫ್ರೆಂಡ್ಸ್ ಇಲ್ಲಿ. ಸೊ ನಾನು ಈ ಥರ ತೋರಿಸಿದ್ದೀನಿ. ಇದನ್ನು ತುಂಬ ಕಂಬಗಳನ್ನ ಹಾಕಿ ಮಾಡ್ಬೋದು, ಹಾಫ್ ಡಬಲ್ ಕ್ರೋಶೆ ಹಾಕಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಕಂಬಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ, ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ, ಜೊತೆಗೆ ಸ್ಟೆಪ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಆರಾಮ್ ಸೈಜ್ ಕೂಡ ಚೆನ್ನಾಗಿದೆ, ಸ್ಟೆಪ್ ಕಡಿಮೆ ಆಗುತ್ತೆ ನಿಮಗೆ. ನೋಡಿ, 4th ಹೋಲ್ ಗ್ಯಾಪಲ್ಲಿ ಮತ್ತೆ 2 ಕಂಬ ಮಾಡ್ತಾಯಿದ್ದೀನಿ. 4th ಹೋಲ್ ಗ್ಯಾಪಲ್ಲಿ 2 ಕಂಬ, 5th ಹೋಲ್ ಗ್ಯಾಪಲ್ಲಿ 2 ಕಂಬ, 5th ಹೋಲ್ ಗ್ಯಾಪಲ್ಲೂ 2 ಕಂಬ, 6th ಹೋಲ್ ಗ್ಯಾಪಲ್ಲಿ ಒಂದೇ ಒಂದು ಕಂಬ ಮಾಡಬೇಕು. 6th ಹೋಲ್ ಗ್ಯಾಪಲ್ಲಿ 1 ಕಂಬ ಅಂದರೆ ಫ್ರೆಂಡ್ಸ್ ಇಲ್ಲಿ 2 ಹೋಲ್ ಗ್ಯಾಪಲ್ಲಿ 2 ಕಂಬ ಮಾಡಬೇಕು, 3ನೇ ಹೋಲ್ ಗ್ಯಾಪಲ್ಲಿ 1 ಕಂಬ ಮಾಡಬೇಕು. ಈ ಸ್ಟೆಪ್ ಪೂರ್ತಿ ಅದೇ ಥರ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 2 ಹೋಲ್ ಗ್ಯಾಪಲ್ಲಿ 2 ಕಂಬ, ನೆಕ್ಸ್ಟ್ 3rd ಹೋಲ್ ಗ್ಯಾಪಲ್ಲಿ ಒಂದೇ ಒಂದು ಕಂಬ, ಆ ಥರ ಮಾಡ್ಕೊಂಡು ಹೋಗಬೇಕು. ನಮಗೆ ಸರ್ಕಲ್ ದೊಡ್ಡದಾಗಬೇಕಲ್ವ, ಸೊ ಅದಕ್ಕೋಸ್ಕರ 3ನೇ ಹೋಲ್ ಗ್ಯಾಪಿಗೆ ಮಾತ್ರ 1 ಕಂಬ ಹಾಕ್ತೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಪೂರ್ತಿ ಮಾಡಿದ್ದೀನಿ. ಲಾಸ್ಟಲ್ಲಿ ನೋಡಿ, ಅಲ್ಲಿ 2 ಚೈನ್ ಇರುತ್ತೆ ಅಲ್ವ, 2 ಚೈನ್ ಒಳಗಡೆ ನೀಡಲ್ನ ಹಾಕ್ತೀನಿ. ದಾರನ ತೊಗೊಬಂದು ಆಲ್ರೆಡಿ ಥ್ರೆಡ್ ಮೇಲೆ ದಾರ ಇರುತ್ತಲ್ವ, ಅದರೊಳಗಡೆನೂ ಇದನ್ನು ಪಾಸ್ ಮಾಡ್ಕೊತೀನಿ. ಈ ಥರ ಸ್ಲಿಪ್ ಸ್ಟಿಚ್ ಆಗುತ್ತೆ. ಸೊ ಈ ಥರ ಸ್ಲಿಪ್ ಸ್ಟಿಚ್ ಆದ ತಕ್ಷಣ ಮತ್ತೆ 2 ಚೈನ್ ಹಾಕ್ಕೋತೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೋತೀನಿ ಫ್ರೆಂಡ್ಸ್. ಡಿಸೈನ್ನ ಟರ್ನ್ ಮಾಡ್ಕೋತೀನಿ. ಈ ಪ್ರತಿಯೊಂದು ರೌಂಡ್ ಕಂಪ್ಲೀಟ್ ಆದ ತಕ್ಷಣ ಈ ಥರ ಟರ್ನ್ ಮಾಡ್ಕೋಬೇಕಾಗತ್ತೆ. ಹಾಫ್ ಮೂನ್ ಡಿಸೈನ್ ಫ್ರೆಂಡ್ಸ್, ಹಾಫ್ ಮೂನ್ ಪ್ಯಾಚಸ್ ಮಾಡ್ತೀವಲ್ಲ ಆ ಡಿಸೈನ್ ಇದು. ಸೊ ತೋರಿಸಿದ್ದೆ, ಆ್ಯಕ್ಚುಲಿ ಇದು ಕೌಂಟಿಂಗ್ಸ್ ಎಲ್ಲ ಫುಲ್ ಚೇಂಜು, ಸೈಜು ಮತ್ತು ಚೇಂಜ್ ಇದೆ. ಇದು ಆ್ಯಕ್ಚುಲಿ ಮೀಡಿಯಮ್ ಸೈಜ್ ಇದೆ. ಇದು ನಾನು ಫಸ್ಟ್ ತೋರಿಸಿದ್ದು ಪ್ರೀವಿಯಸ್ಸಾಗಿ 2-3 ಇಯರ್ಸ್ ಬ್ಯಾಕ್ ತೋರಿಸಿದ್ದು, 4 ಇಯರ್ಸೇ ಆಯಿತು. ಅದು ತುಂಬ ದೊಡ್ಡ ಸೈಜ್ ಮಾಡಿದ್ದು, ಇದು ತುಂಬ ಚಿಕ್ಕದಾಗಿ ಬರುತ್ತೆ, ಅಂದರೆ ಮೀಡಿಯಮ್ ಸೈಜ್ ಬರುತ್ತೆ. ಇದು ಒಂಥರ ಚೆನ್ನಾಗಿ ಬರುತ್ತೆ ಕ್ಯೂಟಾಗೆ. ಸೊ ಇದು ಅಷ್ಟೇ, 2 ಚೈನ್ ಆದ ತಕ್ಷಣ ಸೇಮ್ ಹೋಲ್ ಗ್ಯಾಪಲ್ಲಿ ಇನ್ನೂ 1 ಕಂಬ ಹಾಕೋತೀನಿ. ಇದನ್ನು ಈಸಿ ಫ್ರೆಂಡ್ಸ್. ಪ್ರತಿಯೊಂದು ಹೋಲ್ ಗ್ಯಾಪಲ್ಲಿ ಕೂಡ ನಮಗೆ ಕಾಣಿಸ್ತಾ ಇದೆ ನೋಡಿ, ಪ್ರತಿಯೊಂದು ಹೋಲ್ ಗ್ಯಾಪ್ಸ್ ಎಷ್ಟು ನೀಟಾಗಿ ಗ್ಯಾಪ್ಸು, ಆ ಗ್ಯಾಪ್ಸಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ. ಇದರಲ್ಲೆಲ್ಲೂ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳೋದೇನಿಲ್ಲ. ಸೊ ನಮಗೆ ಇದ್ರ ಪ್ರೀವಿಯಸ್ ರೌಂಡಲ್ಲಿ ಮಾತ್ರ 2 ಹೋಲ್ ಗ್ಯಾಪ್ಗೆ 2 ಕಂಬ ಹಾಕ್ತೀನಿ, 3ನೇ ಹೋಲ್ ಗ್ಯಾಪಲ್ಲಿ 1 ಕಂಬ ಹಾಕಿದ್ದೆ. ಈ ಸ್ಟೆಪ್ಪಲ್ಲಿ ಪೂರ್ತಿ ಎಲ್ಲ ಹೋಲ್ ಗ್ಯಾಪಲ್ಲೂ 2 ಕಂಬನ ಹಾಕ್ಕೊಂಡು ಹೋಗ್ತೀನಿ. ಪ್ರತಿ ಹೋಲ್ ಗ್ಯಾಪಲ್ಲೂ 2 ಡಬಲ್ ಕ್ರೋಶನ ಮಾಡ್ಕೋಬೇಕು. ಪ್ರತಿ ಹೋಲ್ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಮತ್ತು ಅದೇ ಪ್ಲೇಸಲ್ಲಿ 1 ಡಬಲ್ ಕ್ರೋಶೆ, ಈ ರೀತಿ ಮಾಡ್ಕೊ ಹೋಗಬೇಕು. ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ 2 ಕಂಬಗಳನ್ನ ಫಿಲ್ ಮಾಡ್ಕೊತಾ ಹೋಗಬೇಕು. ನಮಗೆ ಸರ್ಕಲ್ ಏನಿದೆ, ನಾವು 8 ಚೈನಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲ, ಒಂದು ಸ್ವಲ್ಪ ವಿಡ್ತ್ ಬರಬೇಕು, ಅಂದರೆ ಸರ್ಕಂಫರೆನ್ಸ್ ಬರಬೇಕು ಅಲ್ಲ, ದೊಡ್ಡದಾಗಬೇಕು ಸರ್ಕಲ್ ಅಂದರೆ ಈ ರೀತಿ ಡಬಲ್ ಹಾಕ್ಕೊಂಡು ಹೋಗಿದ್ದೀನಿ. ಈವನ್ ನಾವು ಇದು ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು, ಅದು ಸ್ಟೆಪ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇದು ಕಂಬ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು 3 ಸ್ಟೆಪ್ ಹಾಫ್ ಡಬಲ್ ಕ್ರೋಶೆ ಮಾಡೋ ಬದಲು 2 ಸ್ಟೆಪ್ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಅದು ತಿಕ್ನೆಸ್ ಬರುತ್ತೆ. ಇದು ಫೋಲ್ಡ್ ಮಾಡ್ತೀವಲ್ಲ, ತಿಕ್ನೆಸ್ ಸಾಕಾಗಷ್ಟು ಬರುತ್ತೆ. ಸೊ ಈ ಥರ ಕೂಡ ನೀವು ಮಾಡ್ಕೋಬೋದು. ನೋಡಿ, 2 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ ನೀಡಲ್ ಮೇಲೆ ಥ್ರೆಡ್ ಇರುತ್ತೆ ಅಲ್ಲ, ಅದರಿಂದನೂ ಪಾಸ್ ಮಾಡ್ಕೊಳ್ತೀನಿ. ಈ ರೀತಿ ಕಂಪ್ಲೀಟ್ ಆಯಿತು. ಇಷ್ಟೇ ಇದು ಸ್ಟೆಪ್ ನಾನು ಯೂಸ್ ಮಾಡಿರೋದು ಫ್ರೆಂಡ್ಸ್, ಇಷ್ಟೇ ಹಾಕಿರೋದು. ಸೊ ಇದನ್ನು ನಾವಿವಾಗ ಫೋಲ್ಡ್ ಮಾಡೋಣ. ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅಲ್ಲಿಂದನೇ ಅದು ಕಾರ್ನರಾಗಿ ತೊಗೊಂಡು ಫೋಲ್ಡ್ ಮಾಡೋಣ. ನಾವು ಡಬಲ್ ಕ್ರೋಶೆ ಇದೆಲ್ಲ ಫ್ರೆಂಡ್ಸ್, ಅದು ಔಟ್ಸೈಡ್ ಬರಬೇಕು, ಅಂದರೆ ಬ್ಯಾಕ್ ಸೈಡ್ದು ನಮಗೆ ಔಟ್ಸೈಡ್ ಬರಬೇಕು, ಅದು ಎಂಬೋಸ್ ಆದಂಗೆ ಕಾಣಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ಡಬಲ್ ಕ್ರೋಶೆ ಏನಿದೆ ಡೈರೆಕ್ಟ್ ಶೇಪಲ್ಲ, ಉಲ್ಟಾ ಶೇಪ್, ಅಂದರೆ ಬ್ಯಾಕ್ ಸೈಡು ನಮಗೆ ಔಟರ್ ಸೈಡ್ ಬರಬೇಕು. ಈ ಮೂನ್ ಶೇಪು ಔಟರ್ ಸೈಡ್ ಬರಬೇಕು, ಅದು ಉಲ್ಟಾ ಬರಬೇಕು ಔಟ್ಸೈಡ್ದು ಸ್ಟೆಪ್ಪು. ಆವಾಗ ನಮಗೆ ಎಂಬೋಸ್ ಆದಂಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ. ಸೊ 1 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ನಾನು ಸ್ವಲ್ಪ ದಾರನ ಮೇಲೆ ಮಾಡಿದ್ದೀನಿ, ಫೋಲ್ಡ್ ಮಾಡಿದೆ, 1 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಮೇಲೆ ಮಾಡಿದ್ದೀನಿ. ದಾರ ಮೇಲೆ ಮಾಡಿ ಈ ಥರ ಸಿಲ್ವರ್ ಬೀಡ್ಸೇ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸಿಲ್ವರ್ ಜರಿ ಇದೆ ಅಲ್ವಾ. ಸೊ ಅದಕ್ಕೆ ಸ್ಮಾಲ್ ಸೈಜ್ದು ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ. ಒಂದೇ ಇನ್ಸರ್ಟ್ ಮಾಡಿಬಿಟ್ಟು ಫಸ್ಟ್ ಸ್ಟಾರ್ಟಿಂಗು ಕಾರ್ನರ್ಗೆ ನಾವು ಲಾಕ್ ಮಾಡಬೇಕಾಗತ್ತೆ, ಯಾಕಂದರೆ ಬೀಡು ಕಾರ್ನರಲ್ಲಿ ಮೇಲೆ ಬರಬೇಕು ಸ್ವಲ್ಪ. ಸೊ ಫಸ್ಟ್ ಯಾವುದು ಹೋಲ್ ಗ್ಯಾಪ್ ಇರುತ್ತೆ
ಅಂದರೆ ಅಟ್ಯಾಚ್ ಮಾಡಿ ಫ್ರೆಂಡ್ಸ್, ಆ ಕಡೆ ಹಾಫು ಈ ಕಡೆ ಹಾಫ್ದು ನೋಡಿ ನಾವು ಎರಡನ್ನೂ ಈ ಥರ ಅಟ್ಯಾಚ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲ, ಎರಡನ್ನೂ ಸೇರಿಸಿ ನಾನು ಒಂದು ಸಿಂಗಲ್ ಕ್ರೋಶೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ ಒಂದು ಮಾಡ್ಕೊತೀನಿ, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡೋದು, ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಒಂದನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ನೀವು ಸಿಂಗಲ್ಗೆ ಹಾಕಿದ್ರೆ ಸ್ವಲ್ಪ ಕಂಜೆಸ್ಟ್ ಆಗಿಬಿಡುತ್ತೆ. ಒಂದು ಚೈನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಚೈನ್ಗೆ ಹಾಕಿ, ಬಟ್ ಅಲ್ಲಲ್ಲಿ ಕಂಟಿನ್ಯೂ ಆದರೂ ಪರವಾಗಿಲ್ಲ, ನೋಡಿಕೊಂಡು ಒಂದೇ ಸಮ ಬರೋ ಥರ ನೀವು ಬೀಡ್ಸ್ನ ಹಾಕಬೇಕು ಫ್ರೆಂಡ್ಸ್. ನೋಡಿ ಈ ಥರ ಪ್ರತಿಯೊಂದಕ್ಕೂ ಹಾಕೋಕ್ಕೋದ್ರೂ ಸ್ವಲ್ಪ ಜಾಸ್ತಿ ಬಂದುಬಿಡುತ್ತೆ ಬೀಡು. ಸೊ ನಾವು ಒಂದು ಸ್ಕಿಪ್ ಮಾಡಿ ಒಂದಕ್ಕೆ ಬೀಡನ್ನ ಹಾಕಿದ್ದೀನಿ. ಸೊ ಈ ರೀತಿ ದಾರದ ಮೇಲೆ ಮಾಡೋದು, ಒಂದೇ ಬೀಡು 2-3 ಒಟ್ಟಿಗೆ ತೊಗೊಳ್ಳೋಣ ಬೀಡ್ಸ್ನ. ಸೊ ಒಂದು ಇನ್ಸರ್ಟ್ ಮಾಡೋದು, 2 ಜಾಯಿನ್ ಮಾಡಿ, ಅಂದರೆ ಎರಡಕ್ಕೂ ಸೇರಿಸಿ ನಾವು ನೀಡಲ್ ಹಾಕಿ ದಾರನ ತೊಗೊಂಡು ಬರಬೇಕಾಗತ್ತೆ. ನೋಡಿ ಎರಡಕ್ಕೂ ಸೇರಿಸ್ತೀನಿ ನಾನು. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನಾರ್ಮಲ್ ಲಾಕ್ ಮಾಡೋದು ಫ್ರೆಂಡ್ಸ್. ದಾರನ ಈ ಸೈಡ್ಗೆ ಎಳ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ಆದಷ್ಟು ಟೈಟಾಗಿಲ್ದಿರ ಸ್ವಲ್ಪ ಆರಾಮ್ಸಾಗಿ ಹಾಕೊಂಡ್ರೆ ಆರಾಮಾಗಿ ತೊಗೊಂಬರ್ಬೋದು ಫ್ರೆಂಡ್ಸ್. ಇಲ್ಲಿ ಟೈಟಾಗೆ ಬಿದ್ದುಬಿಟ್ಟಿದೆ. ಸೊ ಟೈಟ್ ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಬೇಕು, ಒಂದು ಸಿಂಗಲ್ ಕ್ರೋಶೆ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆಗೆ ಈ ಥರ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಬೀಡ್ಸ್ನ ಅಟ್ಯಾಚ್ ಮಾಡಿಕೊಂಡು ಅದು ಸರ್ಕಲ್ ಶೇಪ್ ಏನಿದೆ ಅದನ್ನು 2 ಭಾಗನೂ ಅಟ್ಯಾಚ್ ಮಾಡಿ ಬೀಡ್ಸ್ನೂ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ಆವಾಗ ನಮಗೆ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ಹಾಫ್ ಮೂನ್ ಶೇಪ್ ಬರುತ್ತೆ, ಚೆನ್ನಾಗಿ ಬರುತ್ತೆ ಡಿಸೈನ್, ಆವಾಗ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಜರಿ ಇದ್ದರೆ ಫ್ರೆಂಡ್ಸ್ ಗೋಲ್ಡ್ ಬೀಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ಸಿಲ್ವರ್ ಜರಿ ಇದೆ ಅಲ್ವಾ, ನಾನು ಸಿಲ್ವರ್ ಬೀಡ್ಸೇ ಹಾಕ್ತಾಯಿದ್ದೀನಿ. ಈ ರೀತಿ ಬೀಡ್ಸ್ನ ಪೂರ್ತಿ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಇದನ್ನು ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಹೋಗಿ, ಅಂದರೆ ನೋಡಿ ಲಾಸ್ಟ್ವರೆಗೂ ಹಾಕಿ ಲಾಸ್ಟ್ ಒಂದು ಕೂಡ ಎಕ್ಸ್ಟ್ರಾ ಮೇಲೆ ಬರೋಗಂಟ ನಾವು ಹಾಕಬೇಕು. ಫುಲ್ ಪಾಯಿಂಟ್ ಕಾರ್ನರ್ ಟಿಪ್ವರೆಗೂ ನಾನು ಹಾಕ್ತೀನಿ, ಯಾಕಂದರೆ ಅದು ಸ್ವಲ್ಪ ಶೇಪ್ ಈ ಥರ ಶಾರ್ಪಾಗಿ ಬರಬೇಕು. ಸ್ವಲ್ಪ ಕೈಯಲ್ಲಿ ಶೇಪ್ನ ಪ್ರೆಸ್ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟಿಪ್ಪನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಎಳ್ಕೊಳ್ಳಿ ಮೇಲಕ್ಕೆ, ಅವಾಗ ಶೇಪ್ ಈ ಥರ ಬರುತ್ತೆ. ಸೇಮ್ ಚಂದ್ರ ಟೈಪ್ ಬರುತ್ತೆ, ಹಾಫ್ ಮೂನ್ ಚಂದ್ರ ಟೈಪು. ಸೊ ಎಕ್ಸ್ಟ್ರಾ ಒಂದು 3 to 4 ಚೈನು 5 ಚೈನ್ ಹಾಕಿಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿ ಟೈಟ್ ಮಾಡ್ಕೊಳ್ಳೋಣ. ಈ ಥರ ಟೈಟ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಸ್ವಲ್ಪ ಎಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಎಲ್ಲಿ ಪ್ರೆಸ್ ಮಾಡಬೇಕು ಆ ಥರ ಮಾಡ್ಕೋಬೋದು. ಸೊ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಆಲ್ಮೋಸ್ಟ್ ಒಳಗಡೆ ಹಾಕೋಕ್ಕೆ ಟ್ರೈ ಮಾಡಿ, ಆಗಿಲ್ಲ ಅಂದರೆ ಹಾಗೆ ಗಂಪೆಸ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಒಳಗಡೆ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಗಂಪೆಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಕಾಣಿಸ್ಬಾರ್ದು ಆ ಥರ. ಈ ಥರ ಚೈನ್ಸ್ ಎಲ್ಲ ಒಳಗಡೆ ಎಳ್ಕೊಂಡಿದ್ದೀನಿ. ನಾಟ್ ಬರಲಿಲ್ಲ, ಬಟ್ ಒಂದೊಂದಕ್ಕೆ ಈಸಿಯಾಗಿ ಬಂದುಬಿಡುತ್ತೆ, ಒಳಗಡೆಗೆ ಹೋಗುತ್ತೆ ನಾಟ್ಸು ಕೂಡ, ಒಂದೊಂದಕ್ಕೆ ಬರೋದಿಲ್ಲ. ಸೊ ಅದನ್ನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಅಲ್ಲೇ ಗಮ್ ಟಿಪ್ ಕೂಡ ನಾನು ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಔಟ್ಸೈಡ್ ಇದೆ ಅಷ್ಟು ಕಾಣಿಸ್ತಿರೋ ಥರ ನಾವು ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಬಿಟ್ಟು ಒಂಚೂರು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಸೊ ಈ ರೀತಿ ಪ್ಯಾಚಸ್ ನಮಗೆ ರೆಡಿ ಆಗುತ್ತೆ. ಫಸ್ಟು ಒಂದು ಸಾರಿಗೆ ಫ್ರೆಂಡ್ಸ್ 15 to 18ವರೆಗೂ ಇಡಿಸುತ್ತೆ. ಅಂದರೆ ನೀವು ಯಾವ ಮೆಷರ್ಮೆಂಟಲ್ಲಿ ಸ್ಟಿಚ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಹೇಳ್ತೀನಿ ಎಷ್ಟು ಸೆಂಟಿಮೀಟರ್ ಗ್ಯಾಪ್, ಎಷ್ಟು ಇಂಚ್ ಗ್ಯಾಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ನೋಡಿ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಸೈಡಲ್ಲಿ ಈ ಥರ ಕಾಣಿಸ್ತಿರೋ ಥರ ಪೇಸ್ಟ್ ಮಾಡಿ ಆಲ್ಮೋಸ್ಟ್ ಒಳಗಡೆ ಹೋಗಿ ಎಳ್ಕೊಳಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಒಳಗಡೆ ಹೋಗುತ್ತೆ, ಒಂದೊಂದರಲ್ಲಿ ಹೋಗೋದಿಲ್ಲ ಅಷ್ಟೇ. ಸೊ ನೋಡಿ ಈ ಥರ ನೀಟಾಗಿ ಪ್ಯಾಚಸ್ ಫಸ್ಟ್ ರೆಡಿ ಮಾಡಿಕೊಂಡ್ರೆ ಆಮೇಲೆ ಸೀರೆಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ಟಿಚ್ ಮಾಡೋಕ್ಕೆ ತೋರ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ. ನಾನಿಲ್ಲಿ 3.5 ಇಂಚಷ್ಟು ಗ್ಯಾಪ್ ತೊಗೊಂಡು ಮಾರ್ಕ್ ಮಾಡಿಕೊಂಡೆ. ಫಸ್ಟು ಮಾರ್ಕ್ ಮಾಡಿಕೊಂಡು ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ. ಸೊ ನಾರ್ಮಲ್ ಎಮ್ಮಿಂಗ್ ಥ್ರೆಡ್ ತೊಗೊಂಡು ಫ್ರೆಂಡ್ಸ್, ನಾರ್ಮಲ್ ನೀಡಲಲ್ಲಿ ಎಮ್ಮಿಂಗ್ ಕಾಟನ್ ಥ್ರೆಡ್ ತೊಗೊಂಡು ಜಿಗ್ಸಾಗಿಂದ ನೋಡಿ ಬೀಡ್ ಫಸ್ಟು ವೈಟ್ ಬೀಡ್ ಹಾಕಿ ಕ್ರಿಸ್ಟಲ್ ಹಾಕಿ ಈ ಎರಡನ್ನೂ ಸೆಂಟರ್ ಇರುತ್ತಲ್ವ ಎರಡು ಸೇರಿಸಿ, ಅಂದರೆ ಹಾಫ್ ಪ್ರೆಸ್ ಮಾಡಿರ್ತೀವಲ್ಲ ಎರಡು ಸೇರಿಸಿ ನಾನು ವಾಪಸ್ ಅದೇ ಬೀಡ್ಸಿಂದ
ನೀಡಲ್ನ ಪಾಸ್ ಮಾಡಿಕೊಂಡು ಹಿಂದೆ ಜಿಗ್ಜ್ಯಾಗ್ಗೆ ನಾಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾರ್ಮಲ್ ಸ್ಟಿಚ್ ಮಾಡೋದು ತೋರಿಸಿದ್ದೀನಿ ಅಲ್ಲ ತುಂಬ ಸತಿ, ಅದೇ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗೋದು. ಸೊ ಈ ಥರ ಹ್ಯಾಂಗಿಂಗ್ ಆಗಿ ತುಂಬ ಹ್ಯಾಂಗ್ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಪಲ್ಲು ಈ ಥರ ಇಟ್ಕೊಂಡಾಗ ತುಂಬ ಸಖತ್ತಾಗಿ ಇದಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 800 ಅಬೋವ್ ಚಾರ್ಜ್ ಮಾಡ್ತಾರೆ, ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಇನ್ನೂ ಕಾಸ್ಟ್ ಹೇಳೋರು ಇರ್ತಾರೆ. ಸೊ ನೋಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ 3.5 ಇಂಚಷ್ಟು ಒಂದಿಗೆ ತೊಗೊಂಡಿದ್ದೀನಿ, 15 ಹಿಡ್ಸಿದೆ ನನಗೆ. ಸೊ ಇನ್ನೂ ಕಡಿಮೆ ಆದರೆ ಇನ್ನೂ ಜಾಸ್ತಿ ಹಿಡ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.